ಬೆಂಗಳೂರಿನಲ್ಲಿ 3 ಕೋಟಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಆಗಿದೆ. ಹೋಲ್ಸೇಲ್ ಆಗಿ ಚಿನ್ನ ಖರೀದಿ ನೆಪದಲ್ಲಿ ಈ ಆಭರಣವನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಡಿಸೈನ್ ತೋರಿಸಲು ಕರೆಸಿ ಬರೋಬ್ಬರಿ 3 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಖರೀದಿ ಮಾಡಿದ್ದಾರೆ. ಅಂದ್ರೆ ಕಳ್ಳತನ ಮಾಡಿದ್ದಾರೆ ಖರೀದಿ ಮಾಡುವ ನೆಪದಲ್ಲಿ. 1.8 ಕೆಜಿ ತೂಕದ ಗೋಲ್ಡ್ ಇದು. ಪರಾರಿಯಾಗಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದಿರುವಂತಹ ಘಟನೆ. ಡಿಸೈನ್ ಸೆಲೆಕ್ಟ್ ಮಾಡಿ ಫೋಟೋ ತೆಗೆದುಕೊಳ್ಳೋಕೆ ಹೋಗಿದ್ರು ಸಿಬ್ಬಂದಿ. ನಗರದ ಪೇಟೆಯ ಮೆಹತಾ ಜ್ಯುವೆಲರಿ ಶಾಪ್ಗೆ ಸೇರಿದಂಥ ಚಿನ್ನಾಭರಣ ಇದು. ಹೋಲ್ಸೇಲ್ ದರದಲ್ಲಿ ಚಿನ್ನ ಬೇಕು ಅಂತ ಮಲ್ಲೇಶ್ವರಂಗೆ ಕರೆಸಿದ್ದ ವ್ಯಕ್ತಿ. ಕರೆ ಮಾಡಿ ಕರೆಸ್ಕೊಂಡಿರ್ತಾನೆ ಆರೋಪಿ ಪರೇಶ್ ಸೋನಿ. ಡಿಸೈನ್ ಕಲೆಕ್ಟ್ ಮಾಡಲು ಚಿನ್ನ ತೆಗೆದುಕೊಂಡು ಸಿಬ್ಬಂದಿ ಹೋಗ್ತಾರೆ. ಮಲ್ಲೇಶ್ವರಂ ಸಂಪಿಗೆ ರಸ್ತೆಯ ಪರೇಶ್ ಸೋನಿ ಕಚೇರಿಗೆ ಭೇಟಿ ಕೊಡ್ತಾರೆ. ಡಿಸೈನ್ ನೋಡಿ 1850 ಗ್ರಾಂ ತೂಕದ ಆಭರಣ ಸೆಲೆಕ್ಟ್ ಮಾಡ್ತಾರೆ. ಆಭರಣ ನೋಡಿ ಲಿಸ್ಟ್ ಮಾಡಲು ಮುಂದಾಗಿದ್ದರು ಚಂದ್ರಶೇಖರ್. ಫೋಟೋ ತೆಗೆದು ಲಿಸ್ಟ್ ಮಾಡುವ ನೆಪದಲ್ಲಿ ಆಭರಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಪರೇಶ್ ಸೋನಿ, ಶ್ಯಾಮ್ ಸೇರಿದಂತೆ 3 ವಿರುದ್ಧ ದೂರು ದಾಖಲಾಗಿದೆ. ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಆಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಬರೋಬ್ಬರಿ 3 ಕೋಟಿ ಮೌಲ್ಯ ಚಿನ್ನಾಭರಣ ಕಳ್ಳತನ ಆಗಿದೆ. ಹೇಗೆ ಯಾಮಾರಿಸಿದ್ರು ಅಂತ ಹೇಳಿ ಈಗ ಅಂಗಡಿಯವ್ರನ್ನ ಹೇಗೆ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಆಯ್ತು ಇಲ್ಲಿ? ಪ್ರಭು, ಪರೇಶ್ ಸೋನಿ ಎಂಬಾತ ಮಲ್ಲೇಶ್ವರಮಲ್ಲಿ ತನ್ನದಾದ ಶಾಪ್ ಒಂದನ್ನು ಹೊಂದಾನೆ. ಆತ ಶಾಪ್ ನಲ್ಲಿ ಚಿನ್ನಾಭರಣ ಅಂಗಡಿಗಳೇನಿದೆ, ಚಿನ್ನಾಭರಣ ಅಂಗಡಿಯ ಮಾಲೀಕನಿಗೆ ಫೋನ್ ಮಾಡಿ, ನನ್ನ ಶಾಪ್ ಏನಿದೆ, ಶಾಪ್ಗೆ ನಿಮ್ಮ ಕೆಲವು ಚಿನ್ನಾಭರಣಗಳು ಬೇಕು ದೊಡ್ಡ ಮಟ್ಟದಲ್ಲಿ, ಡಿಸೈನ್ ಅನ್ನ ಸೆಲೆಕ್ಟ್ ಮಾಡಬೇಕು, ಒಂದಿಷ್ಟು ಚಿನ್ನಾಭರಣಗಳನ್ನು ತೆಗೆದುಕೊಂಡ್ ಬನ್ನಿ ಅಂತ ಹೇಳಿ ಜ್ಯುವೆಲರಿ ಮಾಲೀಕರಿಗೆ ತಿಳಿಸ್ತಾರೆ. ಜ್ಯುವೆಲರಿ ಮಾಲೀಕ ಮಹೇಂದ್ರ ಕುಮಾರ್ ಜೈನ್ ಏನಿದ್ದಾರೆ, ಇವರು ಸುಮಾರು 3 ಕೋಟಿ ಮೌಲ್ಯ, ಸುಮಾರು 3 ಕೆಜಿ ಅಷ್ಟು ಚಿನ್ನಾಭರಣವನ್ನ ತೆಗೆದುಕೊಂಡು ಹೋಗುವಂಥದ್ದು. ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ಡಿಸೈನ್ಗಳಿರ್ಬೋದು, ಇವೆಲ್ಲವನ್ನು ಕೂಡ ಪರೇಶ್ ಸೋನಿ ಮತ್ತು ಆತನ ಜೊತೆ ಇನ್ನಿಬ್ರು ಸಹಚರು ಚಂದ್ರಶೇಖರ್ ಮತ್ತು ಓರ್ವ ವ್ಯಕ್ತಿ ಏನಿದ್ದಾರೆ, ಇವರು ಪರಿಶೀಲನೆ ಮಾಡುವಂಥದ್ದು. ಅದರಲ್ಲಿ ಸುಮಾರು 1 ಕೆಜಿ 850 ಗ್ರಾಂ ಚಿನ್ನಾಭರಣವನ್ನ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿ ಈ ಚಿನ್ನಾಭರಣಗಳ ಮಾಡೆಲ್ ಫೋಟೋಸ್ಗಳೇನಿದೆ, ಈ ಫೋಟೋಸ್ಗಳನ್ನ ತೆಗೆದುಕೊಳ್ತೀನಿ ಅಂತ ಹೇಳಿ ಪರೇಶ್ ಸೋನಿಯ ಜೊತೆ ಜ್ಯುವೆಲರಿ ಮಾಲೀಕರು ಮಹೇಂದ್ರ ಕುಮಾರ್ ಜೈನ್ ಮತ್ತು ಅವರ ಸಿಬ್ಬಂದಿ ಮಾತನಾಡುವಂತ ಸಂದರ್ಭದಲ್ಲಿ ಪಕ್ಕದ ಚೇಂಬರ್ಗೆ ಅದನ್ನ ತೆಗೆದುಕೊಂಡು ಹೋಗಿ ಫೋಟೋ ತೆಗೆದುಕೊಳ್ತೀನಿ ಅಂತ ಹೋದಂತವ್ರು. ಸೊ ಅವ್ರು ಫೋಟೋ ತೆಗೆದುಕೊಳ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದ್ರೆ ಅವ್ರು ಚಿನ್ನಾಭರಣವನ್ನು ತೆಗೆದುಕೊಂಡು ಅಲ್ಲಿಂದ ಪರಾರಿ ಆಗಿರುವಂತದ್ದು ಓರ್ವ ವ್ಯಕ್ತಿ. ಅವನು ಹೋದ ಬಳಿಕ ಯಾವಾಗ ಇದು ಗೊತ್ತಾಗುತ್ತೆ, ಅವರ ಜೊತೆ ಇನ್ನೊಬ್ಬ ನಾನು ಅವನು ಕರ್ಕೊಂಡ್ ಬರ್ತೀನಿ ಅಂತೇಳಿ ಆತನು ಕೂಡ ಸ್ಥಳದಿಂದ ಪರಾರಿ ಆಗಿರುವಂತದ್ದು. ಹೊರಗೆ ಅವರಿಗೂ ಚಿನ್ನಾಭರಣವನ್ನು ಎತ್ಕೊಂಡು ಓಡೋಗಿದ್ದಾರೆ ಅಂತ ಹೇಳಿ ಪರೇಶ್ ಸೋನಿ ನನ್ಗೆ ಅದಕ್ಕೆ ಗೊತ್ತಿಲ್ಲ ಯಾಕೆ ತಗೊಂಡು ಹೋಗಿದ್ದಾರೆ ಅಂತೇಳಿ ಆತ ಅಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡಿರುವಂತದ್ದು. ಇದಾದ ಬಳಿಕ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿತ್ತು. ಸುಮಾರು 3 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನ ಎತ್ಕೊಂಡು ಓಡೋಗಿದ್ದಾರೆ ಅಂತ ಹೇಳಿ. ಅಂದ್ರೆ ಇವರು ಉದ್ದೇಶಪೂರ್ವಕವಾಗಿ ಹಣ ಮಾಡುವ ಉದ್ದೇಶದಿಂದಲೇ ಈ ರೀತಿಯಾಗಿ ಜ್ಯುವೆಲರಿ ಮಾಲೀಕನ ಬಳಿಯಿಂದ ಚಿನ್ನಾಭರಣವನ್ನು ತೆಗೆದುಕೊಂಡು ವಂಚನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು. ಸದ್ಯ ಮಲ್ಲೇಶ್ವರಂ ಪೊಲೀಸರ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು 3 ಆರೋಪಿಗಳನ್ನ ಬಂಧಿಸಿ ಪ್ರಕರಣದ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ಇಲ್ಲೇನೋ ಕಳ್ತನ ಆಗಿದೆ.